ಕೆಲಸದಲ್ಲಿ ಏನು ಅವ್ರದ್ದು ಮೋಸ ಇಲ್ಲ. ಮಧುರ ಹೇಳಿದ್ರೆ ಇವತ್ತಿಗೂ ಕಾಯ್ತಾ ಇದೆ. ಬಾಡಿ ತುಂಬ ಒಳ್ಳೆಯಾಗಿದೆ. 15ರಿಂದ ಡ್ರೈವಿಂಗ್ ಫೀಲ್ಡಿಗೆ ಬಂದಿದೆ. ಅದು ಹಳೆ ಪರ್ಮಿಟ್, ಹಳೆ ರೂಟ್, ಜನ ಎಲ್ಲ ಆಗ್ಬೋದು ಅಂತ ನಿರೀಕ್ಷೆ ಉಂಟು. ಎಲ್ಲರಿಗೂ ನಮಸ್ಕಾರ. ನಮ್ಮ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಉಡುಪಿ ಬಸ್ ಸ್ಟ್ಯಾಂಡ್ನಲ್ಲಿ ಮಧುರ ಬಸ್ ವಿಡಿಯೋ ಮಾಡುವ ಹೇಳಿ ಬಂದಿದ್ದೇವೆ. ಈ ವಿಡಿಯೋದಲ್ಲಿ ಸ್ಪೆಷಲ್ ಹೇಳಿದರೆ ಕೋಸ್ಟಲ್ ಲೈನ್ನಲ್ಲಿ ವಿನಾಯಕ ಬಾಡಿ ಬಿಲ್ಡರ್ಸ್ ಅವರು ಬಿಲ್ಡ್ ಮಾಡಿರುವಂತಹ ಬಸ್ಸನ್ನು ನಾವು ನೋಡಬಹುದು. ನಮ್ಮ ಊರಲ್ಲೇ ರೆಡಿಯಾಗಿದ್ದರಿಂದ ನಮಗೂ ಸಹ ಒಂದು ಹೆಮ್ಮೆಯ ವಿಷಯ. ಈ ವಿಡಿಯೋದಲ್ಲಿ ನಾವು ಬಸ್ಸಿನ ಬಗ್ಗೆ ಮತ್ತು ಬಸ್ಸಿನ ಬಾಡಿ ಬಗ್ಗೆ ಆದಷ್ಟು ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡುತ್ತೇವೆ. 1980ರಲ್ಲಿ ಕೆ ಮೊಹಮ್ಮದ್ ಅವರು ಶುರು ಮಾಡಿದಂತಹ ಸಂಸ್ಥೆ ಮಧುರ ಮೋಟರ್ಸ್ ಕಾಲ್ತೋಡು ರೂಟಿಗೆ ಪ್ರಾರಂಭದಲ್ಲಿ ಬಸ್ಸನ್ನು ಬಿಟ್ಟಿದ್ದರು. ನಂತರ ಕೊಣಜೆ ಮಣಿಪಾಲ್, ಕಾಸರಗೋಡು ಮಂಗಳೂರು, ಹಿರಿಯಡ್ಕ ಮಂಗಳೂರು ಲೋಕಲ್ ಗಾಡಿ, ತದನಂತರ ದೂರದ ಊರಿನವರ ಅನುಕೂಲಕ್ಕಾಗಿ ಬೆಂಗಳೂರು ಮತ್ತು ಬಾಂಬೆ ಬಸ್ಸುಗಳನ್ನು ಸಹ ಬಿಟ್ಟಿದ್ದರು. ಬಸ್ಸಿನ ಮಾಲೀಕರಾದಂತಹ ಕೆ ಮೊಹಮ್ಮದ್ ಅವರ ನಿಧನದ ನಂತರ ಕಾರಣಾಂತರಗಳಿಂದ ಬೇರೆಯವರಿಗೆ ನಡೆಸಲಿಕ್ಕೆ ಕೊಟ್ಟಿದ್ದರು. ಸುಮಾರು 20 ವರ್ಷದ ಹಿಂದೆ ಕಾಲ್ತೋಡು ಗ್ರಾಮೀಣ ಪ್ರದೇಶದ ಜನರಿಂದ ತುಂಬ ಮೆಚ್ಚುಗೆಗೊಳಿಸಿದ್ದು ಹಾಗೂ ಅಚ್ಚುಮೆಚ್ಚಿನ ಪ್ರೀತಿಯ ಬಸ್ ಮಧುರ ಬಸ್ ಆಗಿದೆ. ಇದರ ಬಗ್ಗೆ 20 ವರ್ಷಗಳ ಹಿಂದೆಯೇ ಪೇಪರಲ್ಲಿ ಬಂದಿದೆ. ಸೊ ನಾವೀಗ ಗಾಡಿದ ಇಂಟೀರಿಯರ್ ನೋಡಿದ್ರೆ ಈಗ ಔಟರ್ ಲುಕ್ ನಮಗೆ ಹೇಗೆ ಯುನೀಕ್ ಆಗಿದೆಯೋ ಹಾಗೆ ಇಂಟರ್ನಲ್ ಸಹ ತುಂಬ ಒಳ್ಳೆ ಯುನೀಕಾಗಿ ಡಿಸೈನ್ ಮಾಡಿದ್ದಾರೆ. ಇಲ್ಲೆಲ್ಲ ನೀವು ಒಳಗೆ ಇಂಟೀರಿಯರ್ ತುಂಬ ಎಷ್ಟು ಗ್ರ್ಯಾಂಡಾಗಿ ಮಾಡಿದ್ರಲ್ಲಿ ನೋಡ್ಬೋದು. ನಾನು ಈ ಥರ ಡಿಸೈನ್ ಯಾವುದೇ ರೂಟ್ ಬಸ್ಸಲ್ಲಂತೂ ನೋಡಿರಲ್ಲ, ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ತುಂಬ ಯುನೀಕಾಗಿ ಡಿಸೈನ್ ಮಾಡಿದರು ಮತ್ತು ಹಿಂದ್ಗಡೆ ಬೇಸ್ ಟ್ಯೂಬ್ಸ ಎಲ್ಲ ಹಾಕಿ ಕೊಟ್ಟಿದ್ರು. ಸೊ ಇವತ್ತೀಗ ಗಾಡಿಗೆ ಫಸ್ಟ್ ಇವತ್ತು ಡ್ರೈವರ್ ಅವರು ಓನರ್ ಅವರು ಎಲ್ಲರ ಹತ್ರ ಒಂದು ಎಕ್ಸ್ಪೀರಿಯನ್ಸ್ ಹೇಗೆ ನೀರು ತುಂಬ ಇದೆಯಾ ಹೋಗಾರೆ ಮತ್ತು ಗಾಡಿ ಬಗ್ಗೆ ಏನಾದರೂ ಹೇಳಿ. ಫಸ್ಟ್ ಟ್ರಿಪ್. ಹೌದು, ಗಾಡಿ ಬಗ್ಗೆ ಹೊಸ ಗಾಡಿ ಇವತ್ತು ಬಿಡೋದು ನಾವು. ನಮ್ಮದಿಲ್ಲಿ ಕುಂದಾಪುರ ವಿನಾಯಕ ಗ್ಯಾರೇಜ್ ರಾಶಿ ಅಲ್ಲಿ ಬಾಡಿ ಮಾಡಿ ಗೊತ್ತಾಯ್ತು. ಮತ್ತು ಈಗ ಯೂಶ್ವಲಿ ಎಲ್ಲ ಶಕ್ತಿ ಕಾರದೆಲ್ಲ ಪ್ರಿಫರ್ ಮಾಡ್ತಾರೆ, ನೀವೇನು ವಿನಾಯಕ ಪ್ರಿಫರ್ ಮಾಡಿದ್ದು? ನಮಗೆ ಅಂದರೆ ನಮ್ಮ ಊರಿನವರವರು ಮತ್ತು ಕೆಲಸದಲ್ಲಿ ಏನು ಅವ್ರದ್ದು ಮೋಸ ಇಲ್ಲ. ಮೆಟೀರಿಯಲ್ ಅದು ಇದು ಒಳ್ಳೇದಾಗ್ತಾರೆ ಮತ್ತು ಒಳ್ಳೆ ರೋಡ್ ಗ್ರಿಪ್ಪಲ್ಲಿ ಇದೆ ಗಾಡಿ. ಅದಕ್ಕಾಗಿ ಸ್ವಲ್ಪ ಟೈಮ್ ತಗೊಳ್ತಾರೆ. ಅಲ್ಲಿ ಶಕ್ತಿ ಕೊಟ್ಟಾದರೆ 1 ತಿಂಗಳಲ್ಲಿ ಕೊಡ್ತಾರೆ ಗಾಡಿ. ಇಲ್ಲಿ ಎಲ್ಲ ಮೆಟಲ್ ಇದು ಶೇಪು ಎಲ್ಲ ಫೈಬರ್ ಹಾಕದೆ ಮೆಟಲೆಲ್ಲ ಮಾಡಿ ಒಳ್ಳೆ ಇದು ಮಾಡಿ ಮತ್ತು ಜನರಿಗೆ ಕೂತ್ಕೊಳ್ಳಿಕ್ಕೂ ಒಳ್ಳೆ ಇದು ಇದೆ, ಸ್ಪೇಸಲ್ಲಿದೆ ಒಳಗೆ. ಹೌದು. ಮತ್ತು ಇವ್ರಿಗೆ ನಿಮಗೆ ಚೆಸ್ಸಿ ಕೊಟ್ಟರೆ ಒಂದಿಷ್ಟು ಟೈಮ್ ಬೇಕಾಗುತ್ತೆ ಗಾಡಿ ರೆಡಿಯಾಗಿ ಬರಲಿಕ್ಕೆ? ಅಲ್ಲ, ಕರೂರಿಗೆ ಹೋದರೆ 1 ತಿಂಗಳಲ್ಲಿ ಕೊಡ್ತಾರೆ. ಓಕೆ. ಇಲ್ಲಿ ಒಂದು ಮಿನಿಮಮ್ 3 ತಿಂಗಳು ತಗೊಳ್ತಾರೆ. ಹೌದು. ಮತ್ತು ಪೇಂಟ್ ಜಾಬ್ ಅಂತ ನೀವೇ ಕಸ್ಟಮ್ ಮಾಡಿಸಿದ್ದ? ಅಲ್ಲ, ನಾವೇ ಸೆಲೆಕ್ಷನ್ ಅವ್ರು ತೋರಿಸ್ತಾರೆ ಮತ್ತು ನಮಗೆ ಬೇಕಾದಾಗೆ ನಾವು ಸೆಲೆಕ್ಷನ್ ಮಾಡ್ತೇವೆ. ನಮ್ಮದು ಕಲರೆಲ್ಲ ಚಾಯ್ಸ್ ಮಾಡಿ. ನಿಮ್ಮ ಹೆಸರು? ಇಬ್ರಾಹಿಂ ಅಂತ. ನಾನು ಒಂದು 45 ವರ್ಷದಿಂದ ಇದ್ದಾರೆ ಕುಂದಾಪುರ ಲೈನಲ್ಲಿ. ಶನಿವಾರ ಇದು ಬನ್ನಿ, ಇವರು ನಮ್ಮ ಮೇನ್ ಇವರು ಶನಿವಾರ ಅಂತ. ಇವರ ಅಣ್ಣ ಒಬ್ಬರು ಮಂಜಿನ ಶನಿ ಅಂತ ಒಬ್ಬರು, ಇವರ ದೊಡ್ಡ ಅಣ್ಣ. 45 ವರ್ಷ ಮೇಲೆ ಆಗ್ಬೋದು. ಹೌದು, ಅದು ನಮ್ಮದು ಕುಂದಾಪುರ ತ್ರಾಸಿ ಕಮ್ಮದ ಕೋಣೆಯಿಂದ ಒಳಗೆ ಕಾಲ್ತೋಡು. ಅವಾಗ ರಸ್ತೆ ಎಲ್ಲ ಅಷ್ಟು ಇದಿರಲಿಲ್ಲ. ಆ ಕಷ್ಟದ ಟೈಮಲ್ಲಿ ಒಂದು ಟ್ರಿಪ್ ಕಟ್ ಮಾಡಿದೆ, ರನ್ ಮಾಡಿದ್ದೇವೆ. ಅವಾಗ ಒಂದೇ ಬಸ್ ಇದ್ದದ್ದು ಅವಾಗ ಜಾಸ್ತಿ ಕಾಲ್ತೋಡು ಲೈನ್. ಹೌದು. ಅಲ್ಲಿ ಜನರಿಗೆ ಅಲ್ಲಿಯ ಜನರು ಮಧುರ ಹೇಳಿದ್ರೆ ಇವತ್ತಿಗೂ ಕಾಯ್ತಾ ಇದ್ದಾರೆ. ಅವರಿಗೆ ಒಂದು ವಿಶ್ವಾಸ ಇದೆ, ಅಭಿಮಾನ ಇದೆ ಅಲ್ಲಿಯ ಜನರಿಗೆ. ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೇವೆ ವಿನಾಯಕ ಬಾಡಿ ಬಗ್ಗೆ, ಗಾಡಿ ಬಗ್ಗೆ? ವಿನಾಯಕ ಬಾಡಿ ತುಂಬ ಒಳ್ಳೆಯಾಗಿದೆ. ನಾವು ಎಣಿಸಿದಾಗ ಆಗಿದೆ. ಸ್ವಲ್ಪ ಲೇಟ್ ಆದರೂ ಒಳ್ಳೆ ಮಾಡಿ ಕೊಟ್ಟರು ಗಾಡಿ. ಹೌದು, ತುಂಬ ಒಳ್ಳೆ ಮಾಡಿದ್ರು. ಖುಷಿ ಆಯಿತು. ಅಷ್ಟೇ ತುಂಬ ಯುನೀಕ್ ಎಲ್ಲ ಯುನೀಕ್ ಇದೆ, ಒಳ್ಳೆ ಗಾಡಿಗಿಂತ ಎದ್ದು ತೋರುತ್ತೆ. ಹೌದು. ಹಾಗೆ ಅವ್ರ ಬಾಡಿ ಒಂದು ಡಿಫರೆಂಟ್. ಹೌದೌದು, ಯಾವ ಸ್ಟೈಲ್ ಬೇಕಾದರೂ ಮಾಡಿ ಕೊಡ್ತಾರೆ. ಹೌದೌದು. ಸೊ ಮಧುರ ಬಸ್ಸಿದ ಕ್ಯಾಪ್ಟನ್ ಆದಂತಹ ಗಣೇಶ್ ಅಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಗಣೇಶ್ ಅಣ್ಣ, ನಮ್ಮ ಚಾನಲ್ಗೆ ವೆಲ್ಕಮ್. ಥ್ಯಾಂಕ್ ಯು. ಮತ್ತು ಎಷ್ಟು ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇತ್ತು ಈ ಡ್ರೈವಿಂಗ್ ಫೀಲ್ಡಲ್ಲಿ? ಎಕ್ಸ್ಪೀರಿಯನ್ಸ್ ಒಂದು 2015ರಿಂದ ಡ್ರೈವಿಂಗ್ ಫೀಲ್ಡಿಗೆ ಬಂದಿದೆ. ಸ್ಟಾರ್ಟಿಂಗ್ ಮೊದಲೆಲ್ಲ ಯಾವ ಗಾಡಿ ಇದ್ದೀವಿ? ಸ್ಟಾರ್ಟಿಂಗಲ್ಲೇ ಮೊದಲಂದರೆ ಈಗ ಸಣ್ಣ ಪುಟ್ಟ ಗಾಡಿಯಲ್ಲಿದ್ದೆ. ಈಗ ಲೈನ್ಸ್ ಎಲ್ಲ ಆಗಿಲ್ಲ ಮನೆ ಹತ್ರ. ಅಷ್ಟು ನಂತರ ಮೀನು ಗಾಡಿ ಹೋಗಿ
ಬಸ್ಸಿಗೆ ಬಂದಿದೆ. ಮತ್ತು ಈಗ ಮಧುರ ಬಸ್ಸಿಗೆ ಬಂದು ಈಗ ಎಷ್ಟು ಟೈಮ್ ಆಯಿತು? ಮಧುರ ಬಸ್ಸಿಗೆ ಬಂದು ಒಂದು 1.5 ವರ್ಷ ಆಯಿತು. 1.5 ವರ್ಷ ಆಯಿತು. ಮತ್ತು ನಿಮ್ಗೀಗ ಈ ಗಾಡಿಲೆಲ್ಲ ಯಾವುದು ಇಷ್ಟ? ಒಂದು ಲೇಲ್ಯಾಂಡ್, ಟಾಟಾ ಈಗ ಆ ಥರ ಹೋದ್ರೆ ನಾವು ಲೈಲ್ಯಾಂಡ್ ಇಷ್ಟನೇ. ಲೇಲ್ಯಾಂಡ್ ಬೆಸ್ಟ್ ಅಲ್ಲ? ಲೈಲ್ಯಾಂಡ್ ಬೆಸ್ಟ್. ಮತ್ತು ನಿಮಗೆ ಮನೆ? ಒಂದು ಮನೆ ಹೇರೂರು. ಈಗ ಬೆಳಿಗ್ಗೆ ಫಸ್ಟ್ ಟ್ರಿಪ್ ಎಲ್ಲಿಂದ ಸ್ಟಾರ್ಟ್? ಉಡುಪಿಯಿಂದ. ಉಡುಪಿಯಿಂದ ಎಷ್ಟೊತ್ತಿಗೆ? ಉಡುಪಿಯಿಂದ 6:40 ಬಿಟ್ಟು ಬಿಟ್ಟು ಕುಂದಾಪುರ ಕೊಲ್ಲೂರು. ನೆಕ್ಸ್ಟ್ ಕೊಲ್ಲೂರಿಂದ ರಿಟರ್ನ್ 10:20ಗೆ ರಿಟರ್ನ್. ಅಲ್ಲಿಂದ ಉಡುಪಿಗೆ ಮಂಗಳೂರಿಂದ ಉಡುಪಿಗೆ. ಕೊಲ್ಲೂರು ಉಡುಪಿ ಟ್ರಿಪ್ ಹೊಡಿತಾ ಇರುತ್ತೆ ಗಾಡಿ. ಟೋಟಲ್ ಒಂದು ದಿನಕ್ಕೆ ಈಗ ಎಷ್ಟು ಇರ್ತದೆ? ಟೋಟಲ್ 2 ಟ್ರಿಪ್, 4 ಸಿಂಗಲ್ ಆಗ್ತದೆ. ಮತ್ತು ಈಗ ನಿಮ್ಗೀಗ ಹೊಸ ಗಾಡಿ BS6 ಇದ್ರ ಬಗ್ಗೆ ನಿಮ್ಗೆ ಎಂತ ಅನಿಸಿಕೆ ಇತ್ತು? ಗಾಡಿ ಪಿಕಪ್ ಎಲ್ಲ ಒಳ್ಳೆ ಉಂಟು. ಇವರು ನಮ್ದು ಸಿರಾಜ್ ಸಾಹೇಬ್ರ ಅಂತ ಕುಂದಾಪುರ ಬಸ್ ಸ್ಟ್ಯಾಂಡ್ ಅಲ್ಲಿ ಪಾರ್ಸಲ್ ತೆಗೆಯುವುದು ಸರ್ವಿಸ್, ತುಂಬಾ ಸರ್ವಿಸ್ ಒಳ್ಳೆ ಕೊಡ್ತಾ ಇದ್ದಾರೆ. ಎಲ್ಲ ಬಸ್ಸಿನವರಿಗೆಲ್ಲ ಹೆಲ್ಪ್ ಲೈನ್ ಎಲ್ಲ ಒಳ್ಳೆ ಉಂಟು. ಇವರು ಸಿರಾಜ್ ಸಾಹೇಬ್ರ ಅಂತ. ಮತ್ತೆ ಇವರಿಂದ ನಮಗೆಲ್ಲ ಪ್ಯಾಸೆಂಜರ್ಸಿಗೂ ತುಂಬಾ ಹೆಲ್ಪ್ ಏನಿದ್ರು ಎಂತದ್ದು ಮಿಸ್ ಆಗುದಿಲ್ಲ ಪಾರ್ಸಲ್ ಎಲ್ಲ. ನಿಮ್ಗೂ ನಮ್ದು ವಿಡಿಯೋಗೆ ಸ್ವಾಗತ. ನೀವೆಂತ ಹೇಳಕ್ ಇಷ್ಟಪಡ್ತೀರಿ? ಅದು ಹಳೆ ಪರ್ಮಿಟ್, ಹಳೆ ರೂಟ್, ಇದು ಮೇನ್. ಇವ್ರು ಒಂದು ಟ್ರಿಪ್ ಹೋಗ್ತೀರಿ, ಅವ್ರಿಗೆ ಜನ ಅಡ್ಡಾಗಿ ಕೇಳ್ತಾರೆ ಯಾಕೆ ಬರ್ಲಿಲ್ಲ ನಿನ್ನೆ, ಕಾದು ಸಾಕಾಯ್ತಲ್ಲ ಮಾರ್ರೆ ಅಂತ ಜನರು ಇವ್ರಿಗೆ ಕೇಳ್ತಾರೆ. ಹಾಗಾಗಿ ಈಗ ಅಲ್ಲ, ನಾ ಪ್ರತಿ ಸಲ ನಾವು ಈ ಬಸ್ಸಿನ ಓನರಿಗೆ ಹೇಳ್ತಾ ಇರ್ತೇವೆ, ಟ್ರಿಪ್ ಕಟ್ ಮಾಡಬೇಡಿ, ಟ್ರಿಪ್ ಕಟ್ ಮಾಡಬೇಡಿ. ಯಾಕಂದ್ರೆ ಕುಂದಾಪುರ ಟು ಕಾಲ್ತೋಡ್ ಮೇಲೆ ಕೊಲ್ಲೂರಿಗೆ ಭಾರಿ ಫೇಮಸ್ ಮಧುರ ಬಸ್. ಇದು ಈಗಲ್ಲ, ಒಂದು 25-30 ವರ್ಷ 40 ವರ್ಷದ ಹಿಂದಿನ ಕತೆ ಟ್ರಿಪ್ ಅಲ್ಲಿ ಇರುವಂತ ಬಸ್ ಇದು. ನಮ್ದು ಸೌಕರ್ಯ ಯಾವ್ದು ಟ್ರಿಪ್ ಕಟ್ ಮಾಡಿದ್ರೆ ಈ ಬಸ್ ಟ್ರಿಪ್ ಕಟ್ ಮಾಡೋದು. ಹಾಗಾಗಿ ನಮ್ದು ಏನೇ ಕೆಲಸ ಇದ್ರು ಬೇರೆ ಗಾಡಿ ಬರ್ಲಿಲ್ಲ, ಜನರು ಕೇಳ್ತಾ ಇರ್ತಾರೆ ಯಾಕೆ ಬರ್ಲಿಲ್ಲ ಮಾರ್ರೆ, ಕಾಸಾಗಿ ಅದೇನೆ ಕೇಳೋರು ಎಲ್ಲರೂ ಜನ. ಹಾಗಾಗಿ ನಾವು ಪ್ರತಿ ಸಲ ಇವರಿಗೆ ನಮ್ಮ ಈ ಬಸ್ಸಿನ ಓನರಿಗೆ ಹೇಳ್ತಿದ್ದೆ, ಟ್ರಿಪ್ ಕಟ್ ಮಾಡಿ ಏನಾದ್ರು ಮಾಡಿ ಜನರಿಗೆ ಒಂದು ಸವಲತ್ತು ಕೊಡಿ ಅಂತ. ಯಾಕಂದ್ರೆ ನಿಮ್ಮನ್ನೇ ಕಾಯ್ತಾ ಇರ್ತಾರೆ ಆ ರೂಟಲ್ಲಿ, ಹೆಚ್ಚಿನ ಬಸ್ ಇಲ್ಲಲ್ಲ ಆ ರೂಟಲ್ಲಿ. ಹಾಗಾಗಿ ಈ ಗೌರ್ಮೆಂಟಿಗೆ ಯಾವುದು ಟೈಮಿಂಗ್ಸ್ ಇಲ್ಲ, ಇದಾದ್ರೂ ಒಂದು ಟೈಮಿಂಗ್ಸ್ ಇದೆ, ಆ ಟೈಮಿಂಗ್ಸ್ ಬರ್ತದೆ ಎಂಬುದೊಂದು ಗ್ಯಾರಂಟಿ ಜನರಿಗೆ. ಹಾಗಾಗಿ ಒಂದು ಇವರಿಗೆ ನಾವು ಪ್ರತಿ ಸಲ ಹೇಳುವಂಥದ್ದು, ಟ್ರಿಪ್ ಕಟ್ ಮಾಡಿ, ಯಾವುದೇ ಒಂದು ಸಂದರ್ಭದಲ್ಲಿ ಟ್ರಿಪ್ ಕಟ್ ಮಾಡಬೇಡಿ ಅಂತ. ಜನರು ನಿಮ್ಮನ್ನೇ ನಂಬಿರ್ತಾರೆ ಆಚೆ ಎಲ್ಲ ಹೋಗೋರೆಲ್ಲ, ಆವಾಗ ನಾವು ತೊಂದರೆ ಕಟ್ಟಾಗುತ್ತೆ. ಅಂಥದಕ್ಕೆಲ್ಲ ಅವಕಾಶ ಮಾಡಿ ಕೊಡಬಾರ್ದಂತ ಪ್ರತಿ ಸಲ ಅವರಿಗೊಂದು ಡ್ರೈವರಿಗೆ ಹೇಳ್ತಾ ಇರ್ತಾರೆ. ಮತ್ತೆ ಗಣೇಶಣ್ಣ, ಇದೀಗ ನಮ್ದು ಅಂದ್ರೆ ನೀವೀಗ ಬೇರೆ ಗಾಡಿ ಎಲ್ಲ ಕಂಡ್ರೆ ಹೆಚ್ಚು ಶಕ್ತಿ ಕಾರೋದೇ ಇರ್ತದೆ. ಈಗ ನಿಮ್ದು ಗಾಡಿ ಬಂದು ವಿನಾಯಕದಲ್ಲೂ ಬಾಡಿ ಬಿಲ್ಡರ್, ಅದು ನಮ್ದು ತ್ರಾಸ ಇಲ್ಲ, ನಮ್ಗೊಂದು ಹೆಮ್ಮೆ ವಿಷಯ. ನಿಮ್ಗೆ ಈ ಬಾಡಿ ಬಗ್ಗೆ ನಿಮ್ದು ಅಂತ ಅನಿಸಿಕೆ ಇತ್ತು? ಬಾಡಿ ಬಗ್ಗೆ ತುಂಬಾ ಹೆಮ್ಮೆ ಉಂಟು. ಯಾಕಂದ್ರೆ ಬಾಡಿ ಅಂದ್ರೆ ಅವ್ರದ್ದು ಬಾಡಿ ಅಂದ್ರೆ ಒಳ್ಳೆ ಟೈಮ್ ತುಂಬಾ ಬಾಳಿಕೆ ಬರ್ತದೆ. ಒಂದು ನಮ್ದು ಹಳೆ ಗಾಡಿ ಇತ್ತು, ಇದು ಇದ್ರಿಗಿಂತ ಮೊದಲೊಂದು ಹಳೆ ಗಾಡಿ ಇತ್ತು. ಅದು ಸಾಧಾರಣ 4-5 ವರ್ಷ ತನಕ ಇದು ಅಲ್ಲೇ ವಿನಾಯಕದಲ್ಲಿ ಬಾಡಿ ಹಾಕಿತ್ತು. ಸಾಧಾರಣ 4-5 ವರ್ಷ ತನಕ ಒಂದು ಗ್ಲಾಸ್ ಶಬ್ದ ಇರಲಿಲ್ಲ, ಬೀಡಿಂಗ್ ಶಬ್ದ ಆಗಲಿ, ಡೋರ್ ಶಬ್ದ ಆಗಲಿ ಏನೂ ಇರಲಿಲ್ಲ, ಪರ್ಫೆಕ್ಟ್. ಹಾಗಾಗಿ ಸೌಕರ್ಯ ಇಷ್ಟ ಆಗಿ ಅಲ್ಲಿ ಇಡುದು ಗಾಡಿ. ಅಂದ್ರೆ ಶಕ್ತಿ ಕೋಚಲೆಲ್ಲ ಆಗ್ತದೆ, 1 ತಿಂಗಳಿಗೆಲ್ಲ ಹಾಗೆ ಬರ್ತದೆ. ಬಟ್ ಅದು 1 ತಿಂಗಳು 1 ವರ್ಷದಲ್ಲಿ ಗಾಡಿ ಸೌಂಡ್ ಎಲ್ಲ ಬಾಡಿ ಸೌಂಡ್ ಎಲ್ಲ ಶುರು ಆಗ್ತದೆ. ಮತ್ತೆ ರೋಲ್ ಆಗೋದಾಗ್ಲಿ, ಗಾಡಿ ರೋಡ್ ಗ್ರಿಪ್ ಎಲ್ಲ ತುಂಬಾ ಚೆನ್ನಾಗಿದೆ. ವಿನಾಯಕ ಬಾಡಿ, ವಿನಾಯಕ ಕ್ಲಾಸ್. ಮತ್ತೆ ಬೇರೆ ನಿಮ್ಗೆ ಏನಾದರೂ ಹೇಳುತ್ತಿದ್ರೆ? ಅಂದ್ರೆ ಅದೇ ಗಾಡಿ ಒಳ್ಳೆ ಉಂಟು, BS6 ಕಂಫರ್ಟ್ ಉಂಟು, ಪಿಕಪ್ ಎಲ್ಲ ಸ್ಟಾರ್ಟಿಂಗ್ ಪಿಕಪ್ ಎಲ್ಲ ಒಳ್ಳೆ ಉಂಟು. ನಿಮ್ಗೀಗ ಇದು 6 ಸಿಲಿಂಡರ್ ಗಾಡಿ ಮತ್ತೆ 4 ಸಿಲಿಂಡರ್ ಗಾಡಿ ಕಂಪೇರ್ ಮಾಡಿದ್ರೆ ನಿಮ್ಗೆ ಅದು ಒಳ್ಳೆ ಅನ್ಸುತ್ತೆ? 6 ಸಿಲಿಂಡರ್ ಗಾಡಿ ಕಂಪೇರ್ ಮಾಡಿದ್ರೆ 6 ಸಿಲಿಂಡರ್ ಗಾಡಿ ದೊಡ್ಡದು. ಈಗದ್ದು ಪೊಸಿಷನ್ ಅಲ್ಲಿ KSRTC ಎಲ್ಲ ಇದೆಲ್ಲ ಫ್ರೀ ಎಲ್ಲ ಕೊಟ್ಟು ಆಗುದಿಲ್ಲ. ಹಾಗಾಗಿ ಅದು ಪ್ಲಾನ್ ಇದ್ದಿದ್ದು ನಮ್ಮ ಸೌಕರ್ಯಕ್ಕೆ ದೊಡ್ಡ ಗಾಡಿ ಇದ್ದಿದ್ದು. ಬಟ್ ಹಾಗಾದ್ರೆ ಈಗ ಅದು ಇದೆಲ್ಲ ಇದು KSRTC ಎಲ್ಲ ಫ್ರೀ ಎಲ್ಲ ಹಾಕಿ ಹಾಗೆ ಸಣ್ಣ ಗಾಡಿ ಇದು 4 ಸಿಲಿಂಡರ್ ಗಾಡಿ ಲಿಂಕ್ಸ್ ಹಾಕಿ. ಮತ್ತೆ ಈಗ ನಮ್ಮ ಸೌಕರ್ಯ ಸಿಕ್ಕಿದ್ರು ಬೆಳಿಗ್ಗೆ ಫಸ್ಟ್ ಟ್ರಿಪ್ ಅಲ್ಲ, ನಿಮಗೆ ಸೌಕರ್ಯದ ಬಗ್ಗೆ ಎಂತ ಅನ್ಸುತ್ತೆ? ಸೌಕರ್ಯ ನಮಗೆ ಒಳ್ಳೆ ಸೌಕರ್ಯ ಥರ ಇಲ್ಲ, ಅವರು ಒಳ್ಳೆ ಫ್ರೆಂಡ್ಲಿ ಆಗಿದ್ದಾರೆ. ತುಂಬ ಒಳ್ಳೆ ಸೌಕರ್ಯ, ಸಪೋರ್ಟಿವ್ ಆಗಿದ್ದಾರೆ. ಡ್ರೈವರ್ ಕಂಡಕ್ಟರ್ ಸಹ ಏನು ಬಿಟ್ಕೊಡೋದಿಲ್ಲ, ಒಳ್ಳೆ ತುಂಬ ಒಳ್ಳೆ. ಏನಾದರೂ ಬೇರೆ ಗಾಡಿ ಥರ ಆಗಲ್ಲ, ಏನಾದರೂ ಒಂದು ಕೆಲಸ ಹೇಳಿದ್ರು ಸಹ ತಕ್ಷಣವೇ ಕೆಲಸ ಮಾಡಿ ಕೊಡ್ತಾರೆ. ಗಾಡಿದಾಗಲಿ ಏನಾಗಲಿ ತುಂಬ ಹೆಲ್ಪಿಂಗ್ ನೇಚರ್ ಒಳ್ಳೆ ಉಂಟು ನಮ್ಮ ಸೌಕರ್ಯದ. ಅವ್ರ ಪ್ಯಾಸೆಂಜರಿಗೆ ಸಹ ಮೇಯ್ನ್ ಅಂದರೆ ಪ್ಯಾಸೆಂಜರಿಗೆ ಅವರು ಏನು ಆಗಬಾರ್ದು ಆ ಥರ. ನೀವು ಏನು ಬೇಕಾದ್ರೂ ಇದು ಮಾಡಿ ಪ್ಯಾಸೆಂಜರಿಗೆ ಒಂದು ಇದು ಹಾಕ್ಬಾರ್ದು, ಒಳ್ಳೆ ರೀತಿಯಲ್ಲಿ ಹೋಗಿ ಒಳ್ಳೆ ರೀತಿಯಲ್ಲಿ ಕರ್ಕೊಂಡು ಆ ಥರ. ಅದಂದರೆ ಈಗ ಸೇಫ್ಟಿ ಈಗ ಬೇಕೇ ಅಲ್ಲ, ಈಗ ಜನ್ರೇಷನ್ ಆಗಿ ಉಂಟು ಈಗ. ಹೌದು, ಇದೆಲ್ಲ ಹೌದು. ಸರಿ ಗಣೇಶಣ್ಣ, ತುಂಬ ಖುಷಿ ಆಯ್ತು ಮಾತಾಡಿ. ಥ್ಯಾಂಕ್ ಯು. ಪ್ರತಿಕಣ್ಣ, ನಿಮಗೆ ಸ್ವಾಗತ ನಮ್ಮ ಚಾನಲ್ಗೆ. ನಿಮ್ಗೆ ಎಂತೆಲ್ಲ ಅನಿಸುತ್ತೆ ಹೊಸ ಗಾಡಿ?
ಒಳ್ಳೆ ಚಂದ ಉಂಟು. ಚಂದ ಉಂಟಲ್ಲ. ಹಾಂ. ಮತ್ತೆ ನಿಮ್ದು ಈಗ ಮನೆಯಲ್ಲ ಒಂದು ಉಡುಪಿ. ಉಡುಪಿ? ಹೌದು. ಉಡುಪಿ ಬೆಳಿಗ್ಗೆ ಫಸ್ಟ್ ನೀವು ಉಡುಪಿಯಿಂದ ಹೌದು. ಮತ್ತೆ ಬೇರೆ ಎಕ್ಸ್ಪೀರಿಯನ್ಸ್ ಎಲ್ಲ ನಿಮಗೆ? ಎಕ್ಸ್ಪೀರಿಯನ್ಸ್ ಒಂದು 12-13 ವರ್ಷ ಆಯಿತು ಬಸ್ ಫೀಲ್ಡಲ್ಲಿ ಕಂಡಕ್ಟರ್ ಆಗಿ. ಬೇರೆ ಕಂಪನಿಯಲ್ಲಿ ಇದಕ್ಕೆ ಬಂದು ರೀಸೆಂಟ್ ಬಂದದ್ದು. ಇದಕ್ಕೀಗ ಬಂದು ಎಷ್ಟು ಟೈಮ್ ಆಯಿತು? ಒಂದು 2-3 ತಿಂಗಳಾಯಿತು ಅಷ್ಟೇ. ಮತ್ತೆ ನಿಮ್ಗೆ ಎಂತ ಅನಿಸಿಕೆ ಇತ್ತು ಈಗ? ಅನಿಸಿಕೆ ಏನಿಲ್ಲ, ಇಷ್ಟು ಹಳೆ ಗಾಡಿ ಇತ್ತು, ಹೊಸ ಗಾಡಿ ಒಳ್ಳೆ ಉಂಟು, ಒಳ್ಳೆ ಜನ ಎಲ್ಲ ಆಗ್ಬೋದು ಅಂತ ನಿರೀಕ್ಷೆ ಉಂಟು. ಅದು ಜನರಲ್ಲಿ ನೀವೀಗ ಬೇರೆ ಗಾಡಿ ಎಲ್ಲ ಹೌದು ಸರ್ವಿಸ್ ಮಾಡಿದೆ. ಹೌದು, ಅದೇ ಹೇಳಿದಾಗೆ ಅವ್ರು ಗಣೇಶ್ ಹೇಳಿದಾಗೆ ಸೌಂಡ್ ಆಗಲಿ ಅದೆಲ್ಲ ಎಂತ ಬರೋದಿಲ್ಲ. ಒಳ್ಳೆ ಈಗ ಮೊದಲು ಹಳೆ ಗಾಡಿಯಲ್ಲಿ ನೀವೇ ವರ್ಕ್ ಮಾಡಿದ್ರೆ ಮೊದಲದ್ದು? ಹೌದು. ಅದು ನಿಮ್ಗೆ ಹೇಗೆ ಅನಿಸ್ತದೆ ಬಾಡಿ? ಅದು ವಿನಾಯಕತೆ ಇರ್ತದೆ. ಹೌದು, ಅದೇ ಹೇಳಿದ್ದು. ಅದು ಯಾವುದೇ ಸೌಂಡ್ ಆಗಲಿ ಅದು 3-4 ವರ್ಷ ಇತ್ತು. ಹೌದು, ಕ್ಲೀನ್ ಇತ್ತು. ಹೌದು. ಈಗ ಜನರಲ್ಲ ಈಗ ನಿಮ್ಗೆ ಯಾವ ಥರ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ? ಜನರು ಒಳ್ಳೆ ಸಪೋರ್ಟ್ ಮಾಡ್ತಾರೆ. ಯಾಕಂದ್ರೆ ಇದು ಆ ರೂಟಿಗೆ ಹೋಗೋದು ಒಂದೇ ಬಸ್, ಹೋಗೋದು ಬರೋದು. ಪ್ಯಾಸೆಂಜರಿಗೆ ಎಲ್ಲ ಒಳ್ಳೆ ಇದ್ದಾರೆ ಪ್ಯಾಸೆಂಜರ್ ಎಲ್ಲ. ಯಾವುದೇ ವಿಷಯದಲ್ಲಿ ಏನು ಕಿರಿಕಿರಿ ಇಲ್ಲ, ಸಮಸ್ಯೆ ಇಲ್ಲ. ಅದನ್ನ ಸರ್ವಿಸ್ ಒಳ್ಳೆ ಕೊಡ್ತಾರೆ. ಯಾವುದೇ ಟ್ರಿಪ್ ಎಲ್ಲ ಕಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಪ್ರತಿ ಟ್ರಿಪ್ಪಿಗೆ ಒಂದು ವೇಳೆ ಎಂಥದ್ದಾದರೂ ಬೇರೆ ಬಸ್ ಕಳಿಸ್ಬಿಡ್ತಾರೆ. ಅರೇಂಜ್ ಮಾಡಿಬಿಡ್ತಾರೆ. ಯಾವುದಾದ್ರೂ ಬಸ್ ಕಳಿಸ್ತಾರೆ, ಒಂದು ಟ್ರಿಪ್ ನಿಲ್ಲಿಸೋದಿಲ್ಲ. ಓಕೆನಾ, ನಿಮ್ಮ ಜೊತೆ ಮಾತಾಡಿ ಖುಷಿ ಆಯಿತು. ಥ್ಯಾಂಕ್ ಯು. ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.